ಇವತ್ತು ಅರೌಂಡ್ 11:30ಕ್ಕೆ ಇದೇ ಜಾಗದಲ್ಲಿ ಲಗ್ಗೇರಿ ಏರಿಯಾ ಮತ್ತು ಲಕ್ಷ್ಮೀದೇವಿ ನಗರ MLA ಅವರ RR ನಗರ ಶಾಸಕರವರ ಕಚೇರಿನಲ್ಲಿ ಒಂದು ಪ್ರೋಗ್ರಾಮ್ ಇತ್ತು. ಮಾರ್ನಿಂಗ್ ಅರೌಂಡ್ 11:30ಕ್ಕೆ ಶಾಸಕರು ಬಂದಿದ್ದಾರೆ. ಇದು ಏನಿದೆ ವಾಜಪೇಯಿ ಅವರ ಮಾನ್ಯ ಎಕ್ಸ್ ಪ್ರಧಾನಮಂತ್ರಿ ಅವರ ಬರ್ಡೇ ಸೆಲೆಬ್ರೇಷನ್ಸ್ ಅಂತ ಬಂದಿದ್ದಾರೆ. ಪ್ರೋಗ್ರಾಮ್ ಆಯಿತು. ವಾಪಸ್ ಹೋಗುವಾಗ ಅವರು ಬೈ ವೆಹಿಕಲ್ನಲ್ಲಿ ಹೋಗಬೇಕಾಗಿತ್ತು ಇಲ್ಲಿಂದ. ಸೊ ವಾಕ್ ಇಲ್ಲಿಂದ ಅವರು ರೋಡ್ ಮೇಲೆವರೆಗೂ ಇಲ್ಲಿಂದ ಅರೌಂಡ್ 50 ಮೀಟರ್ಸ್ ದೂರವರೆಗೂ ವಾಕ್ ಹೋಗ್ತಾ ಇದ್ದಾಗ ಈ ರೋಡ್ ಏನಿದೆ ಮೇನ್ ರಸ್ತೆ ಸ್ಟುಡಿಯೋ ರೋಡ್ ಏನಿದೆ ಅದಕ್ಕೆ ಆಪೋಸಿಟ್ ಡೈರೆಕ್ಷನ್ಸ್ ಇಂದ ಒಂದು ಮೊಟ್ಟೆ ಬಂದಿದೆ, ಅವ್ರ ತಲೆ ಮೇಲೆ ಬಿದ್ದಿದೆ. ಇಮಿಡಿಯೇಟ್ಲಿ ನಮ್ಮ ಪೊಲೀಸ್ ಅವರು ಯಾರು ಅಲ್ಲಿ ಬಂದೋಬಸ್ತ್ನಲ್ಲಿ ಇದ್ದಾರೆ ಅವ್ರನ್ನ ಆಲ್ರೆಡಿ ನಾವು ಸೆಕ್ಯೂರ್ ಮಾಡಿದ್ದೀವಿ ಅಂಡ್ ಪ್ರಿವೆನ್ಷನ್ ಮಾಡಿದ್ದೀವಿ. ಅಂಡ್ ಇಲ್ಲಿಂದ ಶಾಸಕರು ಹಾಸ್ಪಿಟಲ್ಗೆ ಹೋಗಿದ್ದಾರೆ. ಇಂಜುರಿ ಏನಾದರೂ ಆಗಿದೆಯಾ ಸರ್? ಸೋ ಫಾರ್ ನಮಗೆ ಯಾವ್ದು ಕಂಪ್ಲೇಂಟ್ ಬಂದಿಲ್ಲ ಇನ್ನು. ಅದು ಆದ್ಮೇಲೆ ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರ್ತೋ ಅದೇ ರೀತಿಯಲ್ಲಿ ನಾವು ಅದು FIR ಮಾಡೋದು ಏನ್ ಫರ್ದರ್ ಏನ್ ಇನ್ವೆಸ್ಟಿಗೇಷನ್ ಆಗುತ್ತೋ ಅದನ್ನ ಕ್ಯಾರಿ ಫಾರ್ವರ್ಡ್. 3 ಜನನ್ನ ಅಥವಾ 4 ಜನನ್ನ ಎಷ್ಟು ಜನನ ವಶಕ್ಕೆ ಪಡ್ಕೊಂಡಿದ್ದಾರೆ ಮತ್ತೆ ಕೇವಲ ಪ್ರಿವೆಂಟಿವ್ ಆಗಿ ಅಷ್ಟೇ ವಶಕ್ಕೆ ಪಡ್ಕೊಂಡಿದ್ದಾರೆ, ನಿಮಗೆ ಬಂದಿಲ್ಲ? ರಿಟರ್ನ್ ಕಂಪ್ಲೇಂಟ್ಸ್ ಏನು ಬಂದಿಲ್ಲ. ಅದು ಬಂದ್ಮೇಲೆ ಆಕ್ಷನ್ ಅದನ್ನ ಪ್ರಕಾರ ಮಾಡ್ತೀವಿ. ಅಂದ್ರೆ ಈಗ ಅವ್ರು ಬರ್ತಾರಂತ ಮಾಹಿತಿ ಇತ್ತು, ಪ್ರೋಗ್ರಾಮ್ ಇದೆ ಅಂತ ಗೊತ್ತಿದೆ. ಅದನ್ನ ಪ್ರಕಾರ ನಾವು ಆಲ್ರೆಡಿ ಇದು ನಮ್ಮ ಮಲ್ಲೇಶ್ವರಂ ಸಬ್ ಡಿವಿಷನ್ ಇಂದ ACP ಮತ್ತೆ ಇನ್ಸ್ಪೆಕ್ಟರ್ಗಳು ಎಲ್ಲರೂ ಕರೆಕ್ಟ್ ಆಗಿ ಬಂದೋಬಸ್ತ್ ಹಾಕಿದೀವಿ. ಪ್ರೋಗ್ರಾಮ್ ವೆಂಟ್ ವೆರಿ ಪೀಸ್ಫುಲ್ಲಿ. ಆಗಿದ್ಮೇಲೆ ವಾಪಸ್ ಹೋಗುವ ಸಮಯದಲ್ಲಿ ಈ ಘಟನೆ ನಡೆದಿದೆ. ಫರ್ದರ್ ಅವರು ಯಾವ ರೀತಿಯಲ್ಲಿ ಕಂಪ್ಲೇಂಟ್ ಬರುತ್ತೆ ಅದನ್ನ FIR ಮಾಡಿ ಆಕ್ಷನ್ ತಗೊಳ್ತೀವಿ. ಸರ್, ನಿಮ್ಮ ಸಿಬ್ಬಂದಿಗಳೇನೋ ಅಡ್ವೈಸ್ ಮಾಡಿದ್ರು ಇಲ್ಲಿಂದಲೇ ವೆಹಿಕಲ್ ಹೋಗಿ ಅಂತ, ಬಟ್ ಅವರು ಬೈ ವಾಕೆ ಹೋಗ್ತೀನಿ ನಾನು ಅಂತ ಹೋದ್ರು ಅಂತ ಹೇಳ್ತಾರೆ. ಅದು ವೆರಿಫೈ ಮಾಡಬೇಕು. ಅದು ನಾವು ಹೇಳಿದೀವಿ, ಅವರಿಗೂ ಹೇಳಿದ್ವಿ, ನಮ್ಮ ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ. ಬಟ್ ಅದು ಈಗ ಎಷ್ಟು ದೂರ ಇಲ್ಲ ಅಲ್ವಾ, ಸೊ ಈ ಸ್ಟಾರ್ಟೆಡ್ ವಾಕಿಂಗ್. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕಂತ ನಾವು ಅವರಿಗೆ ಒಂದು ಗಮನ ಕೊಟ್ಟಿದ್ದೀವಿ. ಸೆಕ್ಯೂರಿಟಿಗಿಂತ ಇವತ್ತು ಜಾಸ್ತಿ ಇತ್ತು ಅಂತ ಶಾಸಕರು ಆರೋಪ ಮಾಡ್ತಾ ಇದ್ರು. ಅಂದ್ರೆ ಅವರಿಗೆ ಪೂರ್ವ ನಿಯೋಜಿತವಾಗಿ ಗೊತ್ತಿತ್ತ ಆ ರೀತಿ ಅನ್ನುವಂತ ಮಾತನ್ನು ಕೂಡ ಅವರು ಹೇಳ್ತಾ ಇದ್ರು. ಅದು ಆತರ ಅಲ್ಲ. ಈಗ ನಿಮ್ಗೆ ಸಿಚುವೇಶನ್ ಹೇಗಿದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಸೊ ಅವರು ಸ್ವಲ್ಪ ನಮ್ಗೆ ಏನಂದ್ರೆ ಈಗ ಅವರು ಇಲ್ಲಿ ಒಂದು ಪ್ರೋಗ್ರಾಮ್ ನಡೀತಾ ಇದೆ, ಪಬ್ಲಿಕ್ ಗ್ಯಾದರಿಂಗ್ ಆಗುತ್ತೆ ಅಂತ ವಿಚಾರದಿಂದ ನಾವು ಬಂದೋಬಸ್ತ್ ಮಾಡ್ಕೊಂಡಿದೀವಿ. ಅಂದ್ರೆ SB ರಿಪೋರ್ಟ್ ಏನಾದ್ರು ಇತ್ತ ಸರ್ ಬಿಫೋರ್? ಅಂತದ್ದು ಏನಿಲ್ಲ. ನಾವು ಅದು ಆಸ್ ಯೂಶುವಲ್ ವೆರೆವರ್ ಇದು ಪಬ್ಲಿಕ್ ಗ್ಯಾದರಿಂಗ್ ಆಗುವ ಸಮಯದಲ್ಲಿ ಬಂದೋಬಸ್ತ್ ಮಾಡ್ತೀವಿ. ಅದೇ ರೀತಿಯಲ್ಲಿ ಬಂದೋಬಸ್ತ್ ನಾವು ಮಾಡ್ಕೊಂಡಿದ್ದೀವಿ. ಕಾಂಗ್ರೆಸ್ ಕಾರ್ಯಕರ್ತರು ಇದ್ರು ಅವರು ಇದು ಪ್ರತಿಭಟನೆ ಅದು ಇಲ್ಲ, ಅದು ಐ ಆಮ್ ನಾಟ್ ಶೂರ್ ಅಬೌಟ್ ಇಟ್. ಅದು ನಾವು ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಸರ್, ಇಷ್ಟು ಪೊಲೀಸರು ಕಾರ್ಯಕ್ರಮ ಆಗೋಕ್ಕಿಂತ ಮುಂಚೆ ಸೇರಿದ್ರ ಅಥವಾ ಈ ತರ ಇನ್ಸಿಡೆಂಟ್ ಆದ್ಮೇಲೆ ಬಂದ್ರ? ಇಲ್ಲ, ಅವ್ರು ಬರ್ತಾರೆ ಅಂತ ಗೊತ್ತಿದೆ ಅಲ್ವಾ, ಈ ಪ್ರೋಗ್ರಾಮ್ ಇದೆ ಅಂತ ಇತ್ತು, ಸ್ಕೆಡ್ಯೂಲ್ ಪ್ರೋಗ್ರಾಮ್ ರೈಟ್. ಸೊ ರೆಗ್ಯುಲರ್ ಬಂದೋಬಸ್ತ್ ಮಾಡಿದೀವಿ ಅಷ್ಟೇ. ನಂತರ ಬಿಜೆಪಿ ಶಾಸಕರು ಸ್ವಲ್ಪ ಭದ್ರತೆ ಜಾಸ್ತಿ ಮಾಡಿದ್ರು. ಇವ್ರ ವಿರುದ್ಧ ಸ್ವಲ್ಪ ಅನುಮಾನಗಳಿತ್ತು, ಸೆಕ್ಯೂರಿಟಿ ಜಾಸ್ತಿ ಟೈಟನ್ ಮಾಡೋ ಕಾರ್ಯಕ್ರಮ ಇತ್ತು ಸರ್. ಅಂತದ್ದು ಏನಿಲ್ಲ ಸರ್. ಈಗ ಎಷ್ಟು ಜನ ಪ್ರಿವೆಂಟಿವ್ ಮಾಡ್ಕೊಂಡಿದ್ದಾರೆ? ಅದೇ 3 ಜನ ನಾವು ಯಾರು ಇದರಲ್ಲಿ ಪ್ರಯತ್ನ ಮಾಡಿದ್ರೆ 3 ಜನ ನಾವು ಕಸ್ಟಡಿಯಲ್ಲಿ ತಗೊಂಡಿದೀವಿ. ಅಂದ್ರೆ ನಮ್ಮ ಸೆಕ್ಯೂರ್ ನಲ್ಲಿ ಇದ್ದಾರೆ. ಫರ್ದರ್ ಅದು ಕಂಪ್ಲೇಂಟ್ ಬಂದ್ರೆ ಅದೇ ರೀತಿಯಲ್ಲಿ ಆಕ್ಷನ್ ತಗೊಳ್ತೀವಿ. ಥ್ಯಾಂಕ್ ಯು ರೀ. ಅವ್ರೇನಾದ್ರೂ ದೂರು ಕೊಟ್ಟಿಲ್ಲ ಅಂದ್ರೆ ಅವ್ರು ರೇಸ್ ಮಾಡ್ತಾರೆ. ಥ್ಯಾಂಕ್ ಯು ರೀ.